Welcome to Sahitya Radhana channel. Let's continue William Shakespeare chapter. So today I'm going to give you third part of the William Shakespeare chapter. Okay. So ಯಾರೆಲ್ಲ ಯು ಜಿ ಸಿ ನೆಟ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಕೆ ಸೆಟ್ ಮೀನ್ಸ್ ನೆಕ್ಸ್ಟ್ ಸೈಕಲ್ ಕೆ ಸೆಟ್, ಜಿ ಪಿ ಟಿ, ಎಚ್ ಎಸ್ ಟಿ ಆರ್, ಪಿ ಯು ರಿಕ್ರೂಟ್ಮೆಂಟ್ ಎಲ್ರಿಗೂ ಕೂಡ ದೀಸ್ ಆರ್ ದಿ ಬೆಸ್ಟ್ ಕ್ಲಾಸಸ್ ಫಾರ್ ಯು. ಅಂಡ್ ಅಡಿಷನಲ್ ಆಗಿ ನೀವು ಇನ್ಫಾರ್ಮೇಶನ್ಸ್ ನ ಕಲೆಕ್ಟ್ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. As always, I am telling you. Okay, guys, who are all watching my YouTube channel, please do subscribe for more videos on literature. ಹಾಗೆ ನಿಮ್ಗೆ ನನ್ನ ಇನ್ಫಾರ್ಮೇಶನ್ ಇಷ್ಟ ಆಯ್ತಪ್ಪ ಅಂತಂದ್ರೆ ಒಂದು ಲೈಕ್ ಅನ್ನ ಕೊಡಿ. ಹಾಗೆ ಡೋಂಟ್ ಫರ್ಗೆಟ್ ಟು ಶೇರ್ ದ ವಿಡಿಯೋ ಅಲಾಂಗ್ ವಿತ್ ಯೋರ್ ಫ್ರೆಂಡ್ಸ್ ಅಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಟೆಲಿಗ್ರಾಮ್ ಗ್ರೂಪ್ ಆಲ್ಸೋ. ದ ಲಿಂಕ್ ಈಸ್ ಗಿವನ್ ಇನ್ ದಿ ಕಮೆಂಟ್ ಬಾಕ್ಸ್ ಆರ್ ಇನ್ ದ ಡಿಸ್ಕ್ರಿಪ್ಷನ್. ಓಕೆ, ಲೆಟ್ಸ್ ಕಂಟಿನ್ಯೂ. ಯಾ, ಸೊ ಇವತ್ತಿನ ಕ್ಲಾಸ್ ಅಲ್ಲಿ ತುಂಬಾ ಕ್ಯಾರೆಕ್ಟರ್ಸ್ ಗಳಿರೋ ಕಾರಣ ನಾನೇನ್ ಮಾಡ್ತಾ ಇದ್ದೀನಿ, ಓನ್ಲಿ 4 ಪ್ಲೇಗಳನ್ನ ಮಾತ್ರ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನಾನು ಆಗ್ಲೇ ಹೇಳಿರೋ ರೀತಿ ನೀವೇನ್ ಮಾಡ್ಬೇಕು, ಎಲ್ಲಾ ಕ್ಯಾರೆಕ್ಟರ್ಸ್ ಅನ್ನ ಮ್ಯಾಪ್ ಆಗಿ ಬರ್ಕೊಂಡು ನೆನ್ಪಲ್ಲಿ ಇಟ್ಕೋಬೇಕು, ಅದರ್ವೈಸ್ ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಹೋಗುತ್ತೆ. ಓಕೆ, so let's begin with Midsummer Night's Dream. So far we have completed 6 important plays by Shakespeare. ಸೊ ಆಲ್ರೆಡಿ 2 ಪಾರ್ಟ್ಸ್ ಶೇಕ್ಸ್ಪಿಯರ್ ಮೇಲೆ ಕ್ಲಾಸ್ ಆಗಿದೆ. ಸೊ ಯಾರೆಲ್ಲ ಇನ್ನ ವಾಚ್ ಮಾಡಿಲ್ಲ, ಬೇಗ ಬೇಗ ಆ ಕ್ಲಾಸ್ ಗಳನ್ನ ವಾಚ್ ಮಾಡ್ಕೊಂಡು ಕವರ್ ಮಾಡಿ. ಸೊ ನಂತರ ಈ ಕ್ಲಾಸ್ ಅನ್ನ ವಾಚ್ ಮಾಡಿ ಅಂತ ಹೇಳ್ತಾ, ಮಿಡ್ ಸಮರ್ಸ್ ನೈಟ್ ಡ್ರೀಮ್. ಓಕೆ, ದಿಸ್ ಈಸ್ ಆಲ್ಸೋ ಅ ಮೆಚ್ಯೂರ್ಡ್ ಕಾಮಿಡಿ. ಥೀಸಿಯಸ್ ದಿ ಡ್ಯೂಕ್ ಆಫ್ ಅಥೆನ್ಸ್. ಓಕೆ, ಇಲ್ಲಿ 3 ಪ್ಲಾಟ್ ಗಳು ಬರ್ತಾ ಹೋಗುತ್ತೆ. ಒಂದು ಮೇನ್ ಪ್ಲಾಟ್, 2 ಸಬ್ ಪ್ಲಾಟ್ಸ್. ಹಾಗಾಗಿ ತುಂಬಾ ಕ್ಯಾರೆಕ್ಟರ್ಸ್ ನ ಕವರ್ ಮಾಡ್ಬೇಕಾಗತ್ತೆ. ಓಕೆ, ಸೊ ಫಸ್ಟ್ ಮೇನ್ ಪ್ಲಾಟ್ ಯಾವ್ದಪ್ಪ ಅಂತಂದ್ರೆ, ಥೀಸಿಯಸ್ ದ ಡ್ಯೂಕ್ ಆಫ್ ಅಥೆನ್ಸ್ ಈಸ್ ಪ್ರಿಪೇರಿಂಗ್ ಟು ಮ್ಯಾರಿ ಹಿಪೋಲಿಟಾ. ಓಕೆ, ಸೊ ಡ್ಯೂಕ್ ಅಂಡ್ ಡಚಸ್ ಆರ್ ಗೋಯಿಂಗ್ ಟು ಗೆಟಿಂಗ್ ಮ್ಯಾರಿಡ್. ಓಕೆ, ಅಥೆನ್ಸ್ ಅಲ್ಲಿ ಥೀಸಿಯಸ್ ದ ಡ್ಯೂಕ್ ಆಫ್ ಅಥೆನ್ಸ್ ಈಸ್ ಪ್ರಿಪೇರಿಂಗ್ ಟು ಮ್ಯಾರಿ ಹಿಪೋಲಿಟಾ. ಅಟ್ ದ ಸೇಮ್ ಟೈಮ್, ಓಕೆ, ಮೀನ್ ವೈಲ್ Hermia defies her father Aegeus by refusing to marry Demetrius. ಓಕೆ, ಸೊ ಅಥೆನ್ಸ್ ನ ಇನ್ನೊಬ್ಬ ಯಾರಪ್ಪ ಅಂತ ಹೇಳಿದ್ರೆ ಈಜಿಯನ್ಸ್ ನ ಮಗಳು ಬಂದು ಹರ್ಮಿಯಾ, ಹೂ ಈಸ್ ಇನ್ ಲವ್ ವಿತ್ ಲೈಸಾಂಡರ್, ರಿಜೆಕ್ಟೆಡ್ ಟು ಮ್ಯಾರಿ ಡೆಮೆಟ್ರಿಯಸ್. ಓಕೆ, ಸೊ ಡೆಮೆಟ್ರಿಯಸ್ ನ ಈಜಿಯಸ್ ತನ್ನ ಮಗ್ಳಿಗೆ ಮದ್ವೆ ಮಾಡ್ಬೇಕು ಅಂತ ಗೊತ್ತು ಮಾಡಿರ್ತಾನೆ. ಬಟ್ ಹರ್ಮಿಯಾಗೆ ಡೆಮೆಟ್ರಿಯಸ್ ಕಂಡ್ರೆ ಇಷ್ಟ ಇರಲ್ಲ. ಯಾಕೆ ಅಂದ್ರೆ ಅವಳು ಲೈಸಾಂಡರ್ ಅನ್ನೋನ ಆಲ್ರೆಡಿ ಇಷ್ಟಪಟ್ಟಿರ್ತಾಳೆ. ಓಕೆ, ಡೆಮೆಟ್ರಿಯಸ್ ದ ಸ್ಯೂಟರ್ ಹಿ ಚೋಸ್ ಬಿಕಾಸ್ ಶಿ ಲವ್ಸ್ ಲೈಸಾಂಡರ್. ಅವಳ ಅಪ್ಪಂಗ ಆಲ್ರೆಡಿ ಗೊತ್ತಿರುತ್ತೆ ಈಜಿಯಸ್ ಗೆ ಅವಳು ಲೈಸಾಂಡರ್ ನ ಇಷ್ಟಪಟ್ಟಿದ್ದಾಳೆ ಅಂತ. ಹಾಗಾಗಿ ಡೆಮೆಟ್ರಿಯಸ್ ಜೊತೆ ಮದ್ವೆನ ಫಿಕ್ಸ್ ಮಾಡಿರ್ತಾನೆ. Theseus reluctantly enforces a harsh Athenian law. ಓಕೆ, ಥೀಸಿಯಸ್ ಅದೇನಪ್ಪ ಅಂತ ಹೇಳಿದ್ರೆ, ಗಿವಿಂಗ್ ಹರ್ಮಿಯಾ ದ ಚಾಯ್ಸ್ ಟು ಮ್ಯಾರಿ ಡೆಮೆಟ್ರಿಯಸ್ ಆರ್ ದ ಡೆತ್, ಆರ್ ಫೇಸ್ ಡೆತ್, ಆರ್ ಲಿವ್ ಆಸ್ ಎ ನನ್. ಓಕೆ, ಸೊ 3 ಚಾಯ್ಸ್. ಅದೇನಪ್ಪ ಅಂದ್ರೆ, ಒಂದು ಡೆಮೆಟ್ರಿಯಸ್ ನ ಮದ್ವೆ ಆಗ್ಬೇಕು, ಅಥವಾ ಸಾವನ್ನ ಅನುಭವಿಸ್ಬೇಕು, ಅಥವಾ ನನ್ ಆಗಿ ಬದುಕ್ಬೇಕು. ಓನ್ಲಿ 3 choices. That is what harsh Athenian law. ಓಕೆ, ಸೊ ಈ 3 ಚಾಯ್ಸಸ್ ಅನ್ನ ಡ್ಯೂಕ್ ಅರೇಂಜ್ ಮಾಡ್ತಾನೆ. ಯಾಕೆಂದ್ರೆ ಈಜಿಯಸ್ ತನ್ನ ಮಗಳು ಡೆಮೆಟ್ರಿಯಸ್ ನ ಮದ್ವೆ ಆಗಕ್ ಒಪ್ತಿಲ್ಲ ಅಂತ ಈ ಪ್ರಕರಣವನ್ನ ಡ್ಯೂಕ್ ಹತ್ರ ತಗೊಂಡೋದಾಗ ಡ್ಯೂಕ್ ಈ ರೀತಿಯಾದಂತ ಲಾ ಅನ್ನ ಎನ್ಫೋರ್ಸ್ ಮಾಡ್ತಾನೆ. ಹರ್ಮಿಯಾ ಅಂಡ್ ಲೈಸಾಂಡರ್ ಪ್ಲಾನ್ ಟು ಎಸ್ಕೇಪ್ ಮೀನ್ಸ್ ಎಲೋಪ್, ಓಡೋಗ್ಬೇಕು ಅಂತ ರೆಡಿ ಆಗ್ತಾರೆ ಪ್ಲಾನ್ ಮಾಡ್ಕೊಂಡು. Okay, and meet in the forest. Their plan is to meet in the forest. But Hermia's friend Helena, hoping to win Demetrius' affection, reveals their plan to him. Okay, Helena was in love with Demetrius. That is why she revealed their plan. ಎಲ್ಲ ಪ್ಲಾನ್ ಅನ್ನ ರಿವೀಲ್ ಮಾಡ್ಬಿಡ್ತಾಳೆ, ಎಲ್ರಿಗೂ ಹೇಳ್ಬಿಡ್ತಾಳೆ. ಇನ್ ದ ಫಾರೆಸ್ಟ್, ಅದೇ ಸಮಯಕ್ಕೆ ಇನ್ನೊಂದು ಪ್ಲಾಟ್ ನಡೀತಾ ಇರತ್ತೆ. ಓಕೆ, ಇನ್ನೊಂದು ಕತೆ ಫಾರೆಸ್ಟ್ ಅಲ್ಲಿ. ಸೊ ಇದು ಬಂದು ಅಥೆನ್ಸ್ ಅಲ್ಲಿ ನಡೀತಾ ಇರುವಂತಹ ಕತೆ, ಇನ್ನೊಂದು ಫಾರೆಸ್ಟ್ ಅಲ್ಲಿ. ಓಕೆ, ಒಬೆರಾನ್ ದ ಕಿಂಗ್ ಆಫ್ ದ ಫೇರೀಸ್. ಕಾಡಿನಲ್ಲಿ ಇರುವಂತ ಫೇರೀಸ್ ಕಿಂಗ್ ಬಂದು ಒಬೆರಾನ್. ಸೊ ಕ್ವಾರಲ್ಸ್ ವಿತ್ ಹಿಸ್ ಕ್ವೀನ್ ಟೈಟೇನಿಯಾ.
ಸೊ ತನ್ನ ಕ್ವೀನ್ ಜೊತೆ ಅವನು ಜಗಳ ಮಾಡ್ಕೊಂಡಿರ್ತಾನೆ. And instructs his mischievous servant Puck to enchant her into falling in love with the first creature she sees. They are living in forest. Okay. So Puck character is very important here. Okay. ಸೊ ಪಕ್ ಇಂದ ಇಡೀ ಏನು ಎಲ್ಲ 3 ಕತೆಗಳಲ್ಲೂ ಬೇರೆ ಬೇರೆ ಟರ್ನ್ಗಳು ತಗೊಳುತ್ತೆ. ಹಾಗಾಗಿ ಪಕ್ ಕ್ಯಾರೆಕ್ಟರ್ ಈಸ್ ವೆರಿ ಇಂಪಾರ್ಟೆಂಟ್. ಸಿನ್ಸ್ ದೇ ಆರ್ ಲಿವಿಂಗ್ ಇನ್ ಫಾರೆಸ್ಟ್, ಸೊ ಒಬೆರಾನ್ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ಅವಳಿಗೆ ಟ್ರಿಕ್ ಮಾಡು, ಎನ್ಚಾಂಟ್ ಮಾಡು, ಮ್ಯಾಜಿಕ್ ಮಾಡು. ಸೊ ಅವಳು ಕಣ್ಬಿಟ್ಟಿದ ತಕ್ಷಣ ಯಾರನ್ನ, ಯಾವ ಕ್ರೀಚರ್ ಅನ್ನ ನೋಡ್ತಾಳೋ, ಯಾವ ಪ್ರಾಣಿ ಪಕ್ಷಿನ ನೋಡ್ತಾಳೋ ಅದ್ರ ಜೊತೆ ಅವಳು ಲವ್ ಅಲ್ಲಿ ಬೀಳೋ ರೀತಿ ಮಾಡು ಅಂತ ತನ್ನ ಸರ್ವೆಂಟ್ ಪಕ್ಕಿಗೆ ಒಬೆರಾನ್ ಆರ್ಡರ್ ಮಾಡ್ತಾನೆ. ಸೊ ಓವರ್ ಹಿಯರಿಂಗ್ ಡೆಮೆಟ್ರಿಯಸ್ ರಿಜೆಕ್ಟ್ಸ್ ಹೆಲೆನಾ. ಓಕೆ. ಸೊ ಇದೇ ಸಮಯಕ್ಕೆ ಕಾಡಲ್ಲಿ ಎಲ್ರು ಬಂದು ಸೇರ್ಕೊಂಡಿರ್ತಾರೆ. ಓಕೆ. ಸೊ ಹರ್ಮಿಯಾ, ಲೈಸಾಂಡರ್, ಡೆಮೆಟ್ರಿಯಸ್, ಹೆಲೆನಾ ಎಲ್ರು ಕೂಡ ಕಾಡಲ್ಲಿ ಇರ್ತಾರೆ. ಸೊ ಇಲ್ಲೇನಾಗತ್ತೆ, ಓವರ್ ಹಿಯರಿಂಗ್ ಡೆಮೆಟ್ರಿಯಸ್ ರಿಜೆಕ್ಟ್ಸ್ ಹೆಲೆನಾ. ಒಬೆರಾನ್ ಕೇಳಿಸ್ಕೊಬಿಡ್ತಾನೆ ಡೆಮೆಟ್ರಿಯಸ್ ಹೆಲೆನಾಳನ್ನ ರಿಜೆಕ್ಟ್ ಮಾಡ್ತಿರೋದು. ಸೊ ಅವಾಗ ಒಬೆರಾನ್ ಏನ್ ಮಾಡ್ತಾನೆ, ಒಬೆರಾನ್ ಆರ್ಡರ್ಸ್ ಪಕ್ ಟು ಯೂಸ್ ದಿ ಸೇಮ್ ಮ್ಯಾಜಿಕ್ ಆನ್ ಡೆಮೆಟ್ರಿಯಸ್. ಓಕೆ. ಸೊ ಡೆಮೆಟ್ರಿಯಸ್ ಹೆಲೆನಾಳನ್ನ ರಿಜೆಕ್ಟ್ ಮಾಡ್ತಾ ಇದ್ದಾನೆ. ಹಾಗಾಗಿ ನೀನು ಟೈಟಾನಿಯಾ ಮೇಲೆ ಯಾವ ಮ್ಯಾಜಿಕ್ ಅನ್ನ ಯೂಸ್ ಮಾಡಿದ್ಯೋ ಅದೇ ಮ್ಯಾಜಿಕ್ ಅನ್ನ ಡೆಮೆಟ್ರಿಯಸ್ಗೆ ಯೂಸ್ ಮಾಡಿ ಹೆಲೆನಾ ಮೇಲೆ ಲವ್ ಆಗೋ ರೀತಿ ಮಾಡು ಅಂತ ಹೇಳ್ತಾನೆ. ಬಟ್ ಪಕ್ ಮಿಸ್ಟೇಕನ್ಲಿ ಎನ್ಚಾಂಟ್ಸ್ ಲೈಸಾಂಡರ್. ಸೊ ಇಲ್ಲೇನಾಗುತ್ತೆ, ಲೈಸಾಂಡರ್ ಆಕ್ಚುಲಿ ಹರ್ಮಿಯಾನ ಲವ್ ಮಾಡ್ತಿರ್ತಾನೆ. ಬಟ್ ಇಲ್ಲೇನಾಗತ್ತೆ, ಲೈಸಾಂಡರ್ ವಾಸ್ ಫೆಲ್ ಇನ್ ಲವ್ ವಿತ್ ಹೆಲೆನಾ. ಉಲ್ಟಾ ಆಗ್ಬಿಡತ್ತೆ, causing him to fall in love with Helena and abandon Hermia. So chaos ensues now. Meanwhile, a weaver named Bottom. Okay, so ಇದು ಥರ್ಡ್ ಪ್ಲಾಟ್, ಸಬ್ ಪ್ಲಾಟ್. ಓಕೆ, ಮೂರು ಕತೆಗಳು ಇಲ್ಲಿ ನಡೀತಾ ಇರುತ್ತೆ. ಬಾಟಮ್ ರಿಹರ್ಸಿಂಗ್ ಅ ಪ್ಲೇ ನಿಯರ್ ಬೈ. ಕಾಡಲ್ಲಿ ತನ್ನ ಶಿಷ್ಯಂದ್ರನ್ನ ಕಟ್ಕೊಂಡು ಬಾಟಮ್ ಒಂದು ಪ್ಲೇ ಅನ್ನ ಏನ್ ಮಾಡ್ತಿರ್ತಾನೆ, ರಿಹರ್ಸಲ್ ಮಾಡ್ತಿರ್ತಾನೆ. ಟು ಪ್ರೆಸೆಂಟ್ ಇನ್ ದಿ ಮ್ಯಾರೇಜ್ ಆಫ್ ಥೀಸಿಯಸ್ ಅಂಡ್ ಹಿಪೋಲಿಟಾ, ಅವರ ವೆಡ್ಡಿಂಗ್ ಸೆಲೆಬ್ರೇಷನ್ ಅಲ್ಲಿ ಪ್ರೆಸೆಂಟ್ ಮಾಡೋಕೆ. ಹ್ಯಾಸ್ ಹಿಸ್ ಹೆಡ್ ಟ್ರಾನ್ಸ್ಫಾರ್ಮ್ಡ್ ಇನ್ ಟು ದಟ್ ಆಫ್ ಎ ಡಾಂಕಿ ಬೈ ಪಕ್. ಸೊ ಬಾಟಮ್ ತಲೆ ಏನಾಗುತ್ತೆ, ಡಾಂಕಿ ಆಗಿ ಕನ್ವರ್ಟ್ ಆಗುತ್ತೆ ಬಿಕಾಸ್ ಆಫ್ ಪಕ್ಸ್ ಮ್ಯಾಜಿಕ್. ಟೈಟಾನಿಯಾ ಅಂಡರ್ ದಿ ಸ್ಪೆಲ್ ಫಾಲ್ಸ್ ಇನ್ ಲವ್ ವಿತ್ ಹಿಮ್. ಸೊ ಬಾಟಮ್, ಓಕೆ, ಬಾಟಮ್ ಜೊತೆ ಅವಳು ಲವ್ ಅಲ್ಲಿ ಬಿದ್ದು ಹೋಗ್ತಾಳೆ. ಓಕೆ. Chaos ensues as Puck attempts to fix his mistake by enchanting Demetrius as well. So ಇಲ್ಲೇನಾಗತ್ತೆ, ಟೈಟಾನಿಯಾ ಕಣ್ಣಿಗೆ ಪೋಷನ್ ಹಾಕಿರ್ತಾನೆ. ಸೊ ದಟ್ ಈಸ್ ಎ ಕೈಂಡ್ ಆಫ್ ಮ್ಯಾಜಿಕ್. ಸೊ ಅವಳು ಬಾಟಮ್ ಇನ್ ದಿ ಫಾರ್ಮ್ ಆಫ್ ಡಾಂಕಿ ರೂಪದಲ್ಲಿರುವ ಬಾಟಮ್ ಜೊತೆ ಲವ್ ಅಲ್ಲಿ ಬೀಳ್ತಾಳೆ. ಅದೇ ಸಮಯಕ್ಕೆ ಡೆಮೆಟ್ರಿಯಸ್ಗೂ ಎನ್ಚಾಂಟ್ ಮಾಡಿರ್ತಾನೆ. ಡೆಮೆಟ್ರಿಯಸ್ ಹೆಲೆನಾ ಜೊತೆ ಲವ್ ಅಲ್ಲಿ ಸಾರಿ ಡೆಮೆಟ್ರಿಯಸ್ ಹೆಲೆನಾ ಜೊತೆ ಲವ್ ಅಲ್ಲಿ ಬೀಳೋ ರೀತಿ ಮಾಡೋ ಬದಲಾಗಿ ಲೈಸಾಂಡರ್ ಹೆಲೆನಾ ಜೊತೆ ಲವ್ ಅಲ್ಲಿ ಬೀಳೋ ರೀತಿ ಮಾಡಿರ್ತಾನೆ. ಸೊ ಈ ಎಲ್ಲ ಮಿಸ್ಟೇಕ್ ಅನ್ನ ಇವಾಗ ಅವನು ಸರಿ ಮಾಡ್ಬೇಕು ಅಂತ ಏನ್ ಮಾಡ್ತಾನೆ ಇವಾಗ, ನೌ ಹಿ ಈಸ್ ಎನ್ಚಾಂಟಿಂಗ್ ಡೆಮೆಟ್ರಿಯಸ್ ಆಸ್ ವೆಲ್. ಓಕೆ. ಸೊ ಡೆಮೆಟ್ರಿಯಸ್ ಅಂತ ತಿಳ್ಕೊಂಡು ಲೈಸಾಂಡರ್ಗೆ ಮ್ಯಾಜಿಕ್ ಮಾಡಿರ್ತಾನಲ್ವಾ ಈ ಹಿಂದೆ. ಸೊ ಈಗ ಡೆಮೆಟ್ರಿಯಸ್ಗೂ ಕೂಡ ಏನ್ ಮಾಡ್ತಾನೆ, ತನ್ನ ಮ್ಯಾಜಿಕ್ ಪೋಷನ್ ಅನ್ನ ಅಪ್ಲೈ ಮಾಡ್ತಾನೆ. ಲೀಡಿಂಗ್ ಟು ಎ ಕಾನ್ಫ್ಲಿಕ್ಟ್. ಯಾಕೆ ಅಂದ್ರೆ ಹೆಲೆನಾಳನ್ನ ಇಬ್ರು ಲವ್ ಮಾಡೋಕೆ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಒಂದ್ ಸೈಡ್ ಇಂದ ಡೆಮೆಟ್ರಿಯಸ್, ಇನ್ನೊಂದ್ ಸೈಡ್ ಇಂದ ಲೈಸಾಂಡರ್. ಸೊ ಇಲ್ಲಿ ಹರ್ಮಿಯಾ ಅನಾಥೆಯಾಗಿ ಇರ್ತಾಳೆ. ಓಕೆ. ಹರ್ಮಿಯಾ ಈಸ್ ಇನ್ ಲವ್ ವಿತ್ ಲೈಸಾಂಡರ್, ಬಟ್ ಲೈಸಾಂಡರ್ ಈಸ್ ನೌ ಬಿಹೈಂಡ್ ಹೆಲೆನಾ. ದಟ್ ಈಸ್ ವೈ ಆಲ್ ದಿ ಕನ್ಫ್ಯೂಷನ್ಸ್ ಹ್ಯಾಸ್ ಟೇಕನ್ ಪ್ಲೇಸ್. ಕಾನ್ಫ್ಲಿಕ್ಟಿಂಗ್ ಅಮಾಂಗ್ ದ ಲವರ್ಸ್. Oberon and Puck use magical fog to separate them and restore order. They are fairies, remember? And returning Lysander and Titania to their original states. Okay. The next morning, Theseus and Hippolyta discover the lovers in the forest. When Demetrius declares his love for Helena. Okay. So still, Demetrius is in the same position. ಓಕೆ. ಸೊ ಇಲ್ಲಿ ಅವನಿಗೆ ಎನ್ಚಾಂಟ್ ಮಾಡ್ಲಾಗಿರತ್ತೆ ಅಲ್ಲ, ಸೊ ಅವನಿನ್ನ ಸೇಮ್ ಪೊಸಿಷನ್ ಅಲ್ಲಿ ಇರುತ್ತೆ. ಹಾಗಾಗಿ ಹಿ ಡಿಕ್ಲೇರ್ಡ್ ಹಿಸ್ ಲವ್ ಫಾರ್ ಹೆಲೆನಾ. ಥೀಸಿಯಸ್ ಓವರ್ ರೈಡ್ಸ್ ಈಜಿಯಸ್ ಡಿಮ್ಯಾಂಡ್ಸ್.
ತನ್ನ ಮಗಳನ್ನ ಡೆಮೆಟ್ರಿಯಸ್ಗೆ ಮದ್ವೆ ಮಾಡ್ಬೇಕು ಅಂತ ಡಿಮ್ಯಾಂಡ್ ಇಟ್ಟಿರ್ತಾನಲ್ವಾ, ಸೊ ಅದನ್ನ ಬಿಟ್ಟು ಥೀಸಿಯಸ್ ಡ್ಯೂಕ್ ಏನ್ ಮಾಡ್ತಾನೆ, ಹಿ ಅಲೌಡ್ ಲೈಸಾಂಡರ್ ಅಂಡ್ ಹರ್ಮಿಯಾ ಟು ಮ್ಯಾರಿ. The play concludes with the joyous triple wedding of Theseus and Hippolyta, Lysander and Hermia, and Demetrius and Helena. Okay, capped by a comedic performance. So Bottom and his followers, okay, so his fellow men practice ಮಾಡ್ತಾ ಇದ್ರಲ್ಲ, so that is the play. Pyramus and Thisbe by Bottom. Okay, Pyramus and Thisbe ಈಗಾಗಲೇ ಎಲ್ಲಿ ಕೇಳಿದ್ರಿ? Please reply in the comment box. I have told you, about Pyramus and Thisbe. Okay, so ನೀವು ಈಗಾಗಲೇ ಎಲ್ಲಿ ಕೇಳಿದ್ರಿ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ರಿಪ್ಲೈ ಮಾಡಿ ನೋಡೋಣ. ಸೊ ದಿಸ್ ಇಸ್ ದ ಪ್ಲೇ. ಸೊ ಹಾಗಾಗಿ ದ ಮಿಡ್ ಸಮ್ಮರ್ಸ್ ನೈಟ್ ಡ್ರೀಮ್ ಈಸ್ ಎಂಡೆಡ್ ಬೈ ದಿಸ್ ಪ್ಲೇ. ಓಕೆ, ಪ್ಲೇ ವಿದಿನ್ ದ ಪ್ಲೇ ಅಂತ ಕೂಡ ನಿಮ್ಗೆ ಕ್ವಶನ್ ಬರ್ಬಹುದು. ಅಂಡ್ ಹೌ ಡಿಡ್ ದ ಪ್ಲೇ ಎಂಡ್ ವಿತ್ ಅಂತ ಕೂಡ ಕೇಳ್ಬಹುದು. ಅಂಡ್ ಬಾಟಮ್ ಅಂಡ್ ಹಿಸ್ ಟೀಮ್ ಪರ್ಫಾರ್ಮ್ ಮಾಡಿರೋ ಪ್ಲೇ ಯಾವುದು ಅಂತಾನು ಕೂಡ ಕೇಳ್ಬಹುದು. ಓಕೆ, ಸೊ ದೀಸ್ ಆರ್ ದಿ ಮೆನಿ ಕ್ಯಾರೆಕ್ಟರ್ಸ್ ಇವಾಲ್ವಿಂಗ್ ಅರೌಂಡ್ ದ ಮೇನ್ ಪ್ಲಾಟ್. ಓಕೆ, ಸೊ ನೆಕ್ಸ್ಟ್ ಪ್ಲೇ ಬಂದು ಮರ್ಚೆಂಟ್ ಆಫ್ ವೆನಿಸ್. ಓಕೆ, ಟ್ರಾಜಿಕ್ ಕಾಮಿಡಿ ಮರ್ಚೆಂಟ್ ಆಫ್ ವೆನಿಸ್. ಸೊ ದಿಸ್ play has taken in two places. Okay, so let's see. Bassanio seeks a loan from his friend Antonio. These are the main character. Bassanio and Antonio. Bassanio ಮತ್ತೆ ಆಂಟೋನಿಯೋ ಇಬ್ರು ಜೀವದ ಗೆಳೆಯರು. ಓಕೆ, ಸೊ ಇಲ್ಲಿ ಆಂಟೋನಿಯೋ ಬಂದು ವ್ಯಾಪಾರಿ ಆಗಿರ್ತಾನೆ. ಬಸಾನಿಯೋ ಈಸ್ ಹಿಸ್ ಫ್ರೆಂಡ್. ಓಕೆ, ಬಸಾನಿಯೋ ಯಾಕೆ ಆಂಟೋನಿಯೋ ಹತ್ರ ಲೋನ್ ತಗೊಳ್ತಾನೆ ಅಂತ ಹೇಳಿದ್ರೆ, ಟು ಪರ್ಸ್ಯೂ ಪೋರ್ಷಿಯಾ, ಎ ವೆಲ್ದಿ ಹೇರೆಸ್. ಓಕೆ, ಸಿನ್ಸ್ Antonio's funds are tied up in the ventures, he has invested all his money on the ships, some goods. ಆಯ್ತಾ, ಗೂಡ್ಸ್ ಮೇಲೆ ಇನ್ವೆಸ್ಟ್ ಮಾಡಿರ್ತಾನೆ. ಅಂಡ್ his ships were about to reach Venice. ಸೊ ಹಾಗಾಗಿ ಅವನ ಹತ್ರ ಹಣ ಇರಲ್ಲ. ದೆನ್ ದೇ ಅಪ್ರೋಚ್ಡ್ ಶೈಲಾಕ್, ಅ ಜೀವಿಶ್ ಮನಿ ಲೆಂಡರ್. ಸೊ ಅದಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ, ಹಣಕ್ಕೋಸ್ಕರ ಶೈಲಾಕ್, ಜೀವಿಶ್ ಆಗಿರುವಂತಹ ಶೈಲಾಕ್ ಮನಿ ಲೆಂಡರ್ ಅನ್ನ ಮೀಟ್ ಮಾಡ್ತಾರೆ. ಡೆಸ್ಪೈಟ್ ಆಂಟೋನಿಯೋಸ್ ಕಂಟೆಂಪ್ಟ್ ಫಾರ್ ಜೀವ್ಸ್, ಶೈಲಾಕ್ ಅಗ್ರೀಸ್ ಟು ಲೆಂಡ್ ದ ಮನಿ ಇಂಟ್ರೆಸ್ಟ್ ಫ್ರೀ. ನೋಡಿ, ಇಂಟ್ರೆಸ್ಟ್ ಫ್ರೀ ಆಗಿ ಮನಿನ ಲೆಂಡ್ ಮಾಡೋಕೆ ಅವನು ರೆಡಿ ಆಗ್ತಾನೆ. ಡೆಸ್ಪೈಟ್ ದ ಕಂಟೆಂಪ್ಟ್ ಆಫ್ ಆಂಟೋನಿಯೋ ಟುವರ್ಡ್ಸ್ ಜೀವ್ಸ್. ಓಕೆ, ಕ್ರಿಶ್ಚಿಯನ್ಸ್ ಮತ್ತೆ ಜೀವ್ಸ್ ನಡುವೆ ಯಾವ ರೀತಿಯಾಗಿ ವಾಟ್ ಇಸ್ ಫೈಟಿಂಗ್ ಆಗ್ತಿರೋತೆ ಅನ್ನೋದನ್ನೇ ನಮ್ಗೆ ಈ ಪ್ಲೇ ಮೂಲಕ ಶೇಕ್ಸ್ಪಿಯರ್ ತೋರಿಸಿದ್ದಾರೆ. ಫಾರ್ 3 months, ಓಕೆ, ಓನ್ಲಿ ಫಾರ್ 3 months, ದಟ್ ಟು ಇಂಟ್ರೆಸ್ಟ್ ಫ್ರೀ, ಬಟ್ ಡಿಮ್ಯಾಂಡ್ಸ್ ಎ ಪೌಂಡ್ ಆಫ್ ಆಂಟೋನಿಯಸ್ ಫ್ಲಸ್ ಆಸ್ ಎ ಕೋಲಾಟ್ರಲ್. ಓಕೆ, ಸೊ ಟು ಪನಿಷ್ ಹಿಮ್, ಆಂಟೋನಿಯೋ ಆರ್ ಅದರ್ ಕ್ರಿಶ್ಚಿಯನ್ಸ್ ಅನ್ನ ಪನಿಷ್ ಮಾಡ್ಬೇಕು ಅಂತ ಜೀವ್ ಆದಂತಹ ಶೈಲಾಕ್ ಏನ್ ಮಾಡ್ತಾನೆ, ಇನ್ ರಿಟರ್ನ್ ಆಗಿ 3 months ಅಲ್ಲಿ ನೀನೇನಾದ್ರೂ ಹಣವನ್ನ ವಾಪಸ್ ಮಾಡಿಲ್ಲ ಅಂತ ಹೇಳಿದ್ರೆ ನನಗೆ ನಿನ್ನ ದೇಹದಿಂದ 1 pound ಆಫ್ ಫ್ಲೆಶ್ ಅನ್ನ ಕೊಡಬೇಕು ಅನ್ನೋ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಳ್ತಾನೆ. ಆಂಟೋನಿಯೋ ಕನ್ಸೆಂಟ್ಸ್. ಎನಿವೇಸ್ ಹಿಸ್ ಶಿಪ್ಸ್ ಆರ್ ಆನ್ ದ ವೇ, ಅಬೌಟ್ ಟು ರೀಚ್ ವೆನಿಸ್. ಹಾಗಾಗಿ ಅಷ್ಟ್ರಲ್ಲಿ ನನ್ನ ಅಮೌಂಟ್ ನಾನು ವಾಪಸ್ ಕೊಡಬಹುದು ಅಂತ ಅವನೇನ್ ಮಾಡ್ತಾನೆ, ಒಪ್ಪಿಗೆನ ಸೂಚಿಸ್ತಾನೆ. Portia's marriage hinges on a suitor correctly choosing one of 3 caskets, gold, silver and lead, which contains her portrait. ಸೊ ಇಲ್ಲಿ ಒಂದು ಕಡೆ ಏನಾಗ್ತಾ ಇರುತ್ತೆ, ಬಸಾನಿಯೋ ಈಸ್ ಗೋಯಿಂಗ್ ಟು ಅಟೆಂಡ್ ಸ್ವಯಂವರ. ಆಯ್ತಾ, ಪೋರ್ಷಿಯಾ ಮದುವೆಗೆ ನಡೀತಾ ಇದ್ದಂತಹ ಸ್ವಯಂವರದಲ್ಲಿ ಪಾರ್ಟಿಸಿಪೇಟ್ ಮಾಡೋಕೆ ಹೋಗ್ತಿರ್ತಾನೆ. ಅಲ್ಲಿ ಏನಾಗ್ತಿರುತ್ತೆ, ಬಂದಂತ ಎಲ್ಲಾ ಸೂಟರ್ಸ್ ಕೂಡ ಇಟ್ಟಿದಂತ 3 ಕ್ಯಾಸ್ಕೆಟ್ ಅಲ್ಲಿ ಯಾವ್ದಾದ್ರು ಒಂದನ್ನ ಚೂಸ್ ಮಾಡ್ಬೇಕಾಗತ್ತೆ. ದಟ್ ಈಸ್ ದಿ ಗೇಮ್. ಓಕೆ, ದಟ್ ಈಸ್ ದಿ ಕಂಟೆಸ್ಟ್. ಸೊ 3 ಕ್ಯಾಸ್ಕೆಟ್ಸ್ ಯಾವ್ದಾಗಿರುತ್ತೆ, ಗೋಲ್ಡ್ ಒಂದಾಗಿರುತ್ತೆ, ಸಿಲ್ವರ್ ಒಂದಾಗಿರುತ್ತೆ ಅಂಡ್ ಲೀಡ್ ಒಂದಾಗಿರುತ್ತೆ, ಲೆಡ್. ಆಯ್ತಾ, ಲೆಡ್ ಇರುವಂತಹ ಕ್ಯಾಸ್ಕೆಟ್ ಅಲ್ಲಿ ಏನಾಗಿರುತ್ತೆ, ಪೋರ್ಷಿಯಾಳ ಪೋರ್ಟ್ರೇಟ್ ಅಂದ್ರೆ ಅವಳ ಪಿಕ್ಚರ್ ಇರುತ್ತೆ. ಯಾರು ಲೆಡ್ ಕ್ಯಾಸ್ಕೆಟ್ ಅನ್ನ ಚೂಸ್ ಮಾಡ್ತಾರೋ ಅವರು ಪೋರ್ಷಿಯಾಳನ್ನ ಮದುವೆ ಆಗಬಹುದು. ದಟ್ ಈಸ್ ದಿ ಕಂಟೆಸ್ಟ್. ಓಕೆ, ಸೊ a wrong choice means the suitor must owe never to marry. So this is the twist. ಸೊ ಯಾರು ಇಲ್ಲಿ ರಾಂಗ್ ಚಾಯ್ಸ್ ಮಾಡ್ತಾರೋ ಅವ್ರೇನ್ ಮಾಡ್ಬೇಕು, ಅದೇ ಸಭೆನಲ್ಲಿ
ಮುಂದೆ ಯಾವತ್ತೂ ಕೂಡ ಮದುವೆ ಆಗಲ್ಲ ಅನ್ನೋ ಒಂದು ಶಪಥವನ್ನ ಕೂಡ ಮಾಡ್ಬೇಕಾಗತ್ತೆ. ದ ಪ್ರಿನ್ಸ್ ಆಫ್ ಮೊರಾಕೋ ಪಿಕ್ಸ್ ದಿ ಗೋಲ್ಡ್ ಕ್ಯಾಸ್ಕೆಟ್. ಸೊ ಬೇರೆ ಬೇರೆ ರಾಜರು ಕೂಡ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಅದರಲ್ಲಿ ಪ್ರಿನ್ಸ್ ಆಫ್ ಮೊರಾಕೋ ಏನ್ ಮಾಡ್ತಾನೆ, ಗೋಲ್ಡ್ ಕ್ಯಾಸ್ಕೆಟ್ ಅನ್ನ ಯೂಸ್ ಮಾಡ್ತಾನೆ, ಮೀನ್ಸ್ ಚೂಸ್ ಮಾಡ್ತಾನೆ. ಏಮಿಂಗ್ ಟು ವಿನ್ ವಾಟ್ ಮೆನಿ ಮೆನ್ ಡಿಸೈರ್. ಓಕೆ, ಗೋಲ್ಡ್ ಇಸ್ ಪ್ರೆಷಿಯಸ್. ಸೊ ಹಾಗಾಗಿ ಅದರಲ್ಲೇ ಪೋರ್ಷಿಯಾಳ ಪಿಕ್ಚರ್ ಇಟ್ಟಿರಬಹುದು ಅಂತ ಅವನೇನ್ ಮಾಡ್ತಾನೆ, ಗೋಲ್ಡ್ ಅನ್ನ ಚೂಸ್ ಮಾಡ್ತಾನೆ. ಸೊ ದೀಸ್ ಕೋಡ್ಸ್ ಆರ್ ವೆರಿ ಇಂಪಾರ್ಟೆಂಟ್, ಅದಕ್ಕೋಸ್ಕರ ಕೊಟ್ಟಿದ್ದೀನಿ, ಪ್ಲೀಸ್ ನೋಟ್ ಡೌನ್. While the Prince of Aragon chooses silver, believing he merits as much as he deserves. ಸೊ ಅವನ ಯೋಗ್ಯತೆಗೆ ತಕ್ಕ ಹಾಗೆ ನನ್ಗೆ ಸಿಗುತ್ತೆ ಅನ್ನೋ ಕಾರಣಕ್ಕೆ ಸಿಲ್ವರ್ ಅನ್ನ ಚೂಸ್ ಮಾಡ್ತಾನೆ. ಬಟ್ ಪ್ರಿನ್ಸ್ ಆಫ್ ಆರಗಾನ್ ಆಲ್ಸೋ ಫೇಲ್ಡ್ ಇನ್ ಹಿಸ್ ಎಂಡಿವರ್. ಫೈನಲಿ ಬಸಾನಿಯೋ, ಒನ್ ಹೂ ವಾಸ್ ಆಲ್ರೆಡಿ ಇನ್ ಲವ್ ವಿತ್ ಪೋರ್ಷಿಯಾ, ಬಸಾನಿಯೋ ಗೈಡೆಡ್ ಬೈ ಸೆಲ್ಫ್ಲೆಸ್ನೆಸ್, ಓಕೆ, ನಿಸ್ವಾರ್ಥದಿಂದ. ಸೊ ಪ್ರಿನ್ಸ್ ಆಫ್ ಮೊರಾಕೋ ಒಂಥರ ಸ್ವಾರ್ಥದಿಂದ ಯೋಚನೆ ಮಾಡ್ತಾನೆ, ಆರಗಾನ್ ಒಂದ್ ರೀತಿಯಾಗಿ ಯೋಚನೆ ಮಾಡ್ತಾನೆ. ಬಟ್ ಬಸಾನಿಯೋ ಸೆಲ್ಫ್ಲೆಸ್ಲಿ ಈಸ್ ಗೋಯಿಂಗ್ ಟು ಚೂಸ್ ಒನ್ ಆಫ್ ದಿ ಕ್ಯಾಸ್ಕೇಡ್ಸ್. ಗೈಡೆಡ್ ಬೈ ಸೆಲ್ಫ್ಲೆಸ್ನೆಸ್, selects the lead casket which holds Portia's portrait, winning her hand. Finally, he won the match. ಸ್ವಯಂವರದಲ್ಲಿ ಬಸಾನಿಯೋ ಗೆಲ್ತಾನೆ. ಮೀನ್ ವೈಲ್, ಅದೇ ಸಂದರ್ಭದಲ್ಲಿ ಈ ಕಡೆ ವೆನಿಸ್ ಇದ್ರಲ್ಲಿ ಏನಾಗ್ತಾ ಇರುತ್ತೆ, ವೆನಿಸ್ ಅಲ್ಲಿ ಆಂಟೋನಿಯೋಸ್ ವೆಂಚರ್ಸ್ ಫೇಲ್. ಸೊ ಅವನು ಇನ್ವೆಸ್ಟ್ ಮಾಡಿದಂತಹ ಶಿಪ್ಸ್ ಎಲ್ಲವೂ ಕೂಡ ಕಳೆದೋಗಿರುತ್ತೆ. ಲೀವಿಂಗ್ ಹಿಮ್ ಬ್ಯಾಂಕ್ರಪ್ಟ್, ಬಿಕಾಸ್ ಆಲ್ರೆಡಿ ವಿ ನ್ಯೂ ದಟ್ ಅವನ ಹತ್ರ ದುಡ್ಡು ಇರೋದಿಲ್ಲ. ಸೊ ಹಾಗಾಗಿ ಅವನು ಬ್ಯಾಂಕ್ರಪ್ಟ್ ಆಗ್ತಾನೆ. ಶೈಲಾಕ್ ಬಿಟ್ಟರ್ ಓವರ್ ದಿ ಲಾಸ್ ಆಫ್ ಹಿಸ್ ಡಾಟರ್ ಅಂಡ್ ಸರ್ವೆಂಟ್. ಸೊ ಇಲ್ಲಿ ಶೈಲಾಕ್ ಮಗಳು ಕ್ರಿಶ್ಚಿಯನ್ ಜೊತೆ ಓಡೋಗಿರ್ತಾಳೆ. ಸೊ ಹಾಗಾಗಿ ಇದರಿಂದ ಅವನಿಗೆ ಫುಲ್ ಕೋಪ ಬಂದಿರತ್ತೆ. ಅದ್ರ ವಿರುದ್ಧನೂ ಕೂಡ ಅವನೇನ್ ಮಾಡಿರ್ತಾನೆ, ರಿವೆಂಜ್ ತೀರ್ಸ್ಕೋಬೇಕು ಅಂತ ಇರ್ತಾನೆ. ಅವನ್ ಸರ್ವೆಂಟ್ ಕೂಡ ಕ್ರಿಶ್ಚಿಯಾನಿಟಿಗೆ ಹೋಗ್ಬಿಟ್ಟಿರ್ತಾನೆ. ಇನ್ಸಿಟ್ಸ್ ಆನ್ ದಿ ಪೌಂಡ್ ಆಫ್ ಫ್ಲೆಶ್ ಆಸ್ ರೀಪೇಮೆಂಟ್. ಸೊ ಆಸ್ ಇಮಿಡಿಯೇಟ್ ಆಸ್ ದಿ 3 months ಓವರ್, ಈ demanded for 1 pound of flesh from Antonius body. ಸೊ ಇದೇ ಸಂದರ್ಭಕ್ಕೆ ಕೋರ್ಟ್ ಅಲ್ಲಿ ಈ ಸಮಸ್ಯೆ ಬಗೆಹರಿಯೋ ರೀತಿ ನಡೀತಾ ಇರ್ಬೇಕಾದ್ರೆ ಪೋರ್ಷಿಯಾ, ಓಕೆ, ಬಸಾನಿಯೋ ಆಲ್ರೆಡಿ ರಿಟರ್ನ್ ಫ್ರಮ್ ಹಿಸ್ ಮ್ಯಾರೇಜ್ ಲೈಫ್. ಸೊ ಪೋರ್ಷಿಯಾ ಏನ್ ಮಾಡ್ತಾಳೆ, ಇದನ್ನ ಕೇಳಿಸ್ಕೊಂಡಂತಹ ಪೋರ್ಷಿಯಾ ಡಿಸ್ಗೈಸ್ಡ್ ಆಸ್ ಎ ಲಾಯರ್ ಇಂಟರ್ವೀನ್ಸ್. ಸೊ ಅವಳು ಪೋರ್ಷಿಯಾ ಮತ್ತೆ ಅವಳ ಸರ್ವೆಂಟ್ ಏನ್ ಮಾಡ್ತಾರೆ, ಇಬ್ರು ಕೂಡ ಲಾಯರ್ಸ್ ರೀತಿ ಡಿಸ್ಗೈಸ್, ಮಾರು ವೇಷದಲ್ಲಿ ಬಂದು ಕೋರ್ಟ್ ಅನ್ನ ಅಟೆಂಡ್ ಮಾಡ್ತಾರೆ. ಶಿ ಅಲೌಸ್ ಶೈಲಾಕ್ ಟು ಕ್ಲೈಮ್ ಹಿಸ್ ಪೌಂಡ್ ಆಫ್ ಫ್ಲೆಶ್ ಬಟ್ ವಾರ್ನ್ಸ್ ಹಿಮ್ he must do so without spilling a drop of blood. Okay, so in the agreement he mentioned only 1 pound of flesh, he didn't mention a drop of blood. Okay, so alli en ಮಾಡ್ತಾಳೆ, she encashed the opportunity and finally caught Shylock. So trapped by this condition, Shylock is accused of attempted murder and half his wealth is confiscated. ಸೊ ಅವನ್ ಇದ್ರಲ್ಲಿ ಸೋತದ್ರಿಂದ ಅವನನ್ನ ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಮಾಡಿ ಅವನ ಆಸ್ತಿನೂ ಕೂಡ ಮುಟ್ಟುಗೋಲು ಹಾಕೊಳ್ಳಾಗತ್ತೆ. ಓಕೆ, ಸೊ ದಿಸ್ ಈಸ್ ಆಲ್ಸೋ ಕೈಂಡ್ ಆಫ್ ಪ್ಲೇ ಅಗೇನ್ಸ್ಟ್ ಜ್ಯೂಸ್. ಓಕೆ, ಸಿನ್ಸ್ ಶೇಕ್ಸ್ಪಿಯರ್ ಇಸ್ ಎ ಕ್ರಿಶ್ಚಿಯನ್, he wrote against Jew people. So this is all about the Merchant of Venice. Next play, The Merry Wives of Windsor. Okay, so Comedy of Errors ರೀತಿ ಇದು ಕೂಡ ಲೈಕ್ ತುಂಬಾ ಕನ್ಫ್ಯೂಷನ್ಸ್, ಡಿಸ್ಗೈಸಸ್ ಆಗುವ ಮಿಸ್ಟೇಕನ್ ಐಡೆಂಟಿಟೀಸ್ ಇರುತ್ತೆ. ಓಕೆ, ದ ಪ್ಲೇ ರಿವಾಲ್ವ್ಸ್ ಅರೌಂಡ್ ದ ಇನ್ಫೇಮಸ್ ಫಾಲ್ಸ್ಟಫ್. ಓಕೆ, ಸೊ ಫಾಲ್ಸ್ಟಫ್ ಈಸ್ ಮೇನ್ ಕ್ಯಾರೆಕ್ಟರ್ ಹಿಯರ್, who facing financial constraints. Okay, so financially ತುಂಬಾ ಬ್ಯಾಂಕ್ರಪ್ಟ್ ಆಗಿ ಬಂದಿರ್ತಾನೆ ಫಾಲ್ಸ್ಟಫ್. Devises means he plans. Okay, devises a scheme to seduce 2 wealthy married women. ಸೊ ಹೇಗಾದ್ರೂ ಮಾಡಿ ನಾನು ಹಣವನ್ನ ಗಳಿಸ್ಬೇಕು ಅಂತ ಅವನೇನ್ ಮಾಡ್ತಾನೆ,
So he planned to seduce two wealthy married women. They are ಮಿಸ್ಟ್ರೆಸ್ ಫೋರ್ಡ್ ಅಂಡ್ ಮಿಸ್ಟ್ರೆಸ್ ಪೇಜ್. ಸೊ ಇವರಿಬ್ರು ನಾನು ಸೆಡ್ಯೂಸ್ ಮಾಡ್ಬೇಕು, ಅದರಿಂದ ನಾನು ಹಣವನ್ನ ಗಳಿಸ್ಬೇಕು ಅನ್ನೋ ಪ್ಲಾನ್ ಆಗುತ್ತೆ. ಇನ್ ವಿಂಡ್ ಸಾರ್, ಓಕೆ, ಸೊ ಇಲ್ಲೇ ನೇಮ್ ಅಲ್ಲೇ ಇದೆಯಲ್ಲ ಟೈಟಲ್ ಅಲ್ಲಿ, ಆ ಮೆರ್ರಿ ವೈಫ್ಸ್ ಆಫ್ ವಿಂಡ್ಸಾರ್. ದೆಮ್ ಐಡೆಂಟಿಕಲ್ ಲವ್ ಲೆಟರ್ಸ್, ಒಂದೇ ರೀತಿಯಾಗಿರುವಂತ ಲವ್ ಲೆಟರ್ಸ್ ಅನ್ನ ಅವರಿಗೆ ಕಳ್ಸೋಕೆ ಸ್ಟಾರ್ಟ್ ಮಾಡ್ತಾನೆ. He sends them identical love letters, hoping to exploit their affections for personal gain. Personal gain ಏನು? He wants to become rich now. He sends them identical love letters, but his former servants, ಆಯ್ತಾ, ಅಂದ್ರೆ ಅವ್ನ್ ರಿಚ್ ಇದ್ದಾಗ ಅವನ ಹತ್ರ ದುಡ್ಡು ಇದ್ದಂತಹ ಸರ್ವೆಂಟ್ಸ್ ಪಿಸ್ಟಲ್ ಅಂಡ್ ನಿಮ್ ಏನ್ ಮಾಡ್ತಾರೆ, ದೇ ಎಕ್ಸ್ಪೋಸ್ ಹಿಸ್ ಸ್ಕೀಮ್ ಟು ದೇರ್ ಹಸ್ಬೆಂಡ್ಸ್. ಓಕೆ, ಮಿಸ್ಟ್ರೆಸ್ ಪೇಜ್ ಮತ್ತೆ ಮಿಸ್ಟ್ರೆಸ್ ಫೋರ್ಡ್ ಇದ್ರಲ್ಲ, ಅವರ ಹಸ್ಬೆಂಡ್ಸ್ ಏನ್ ಮಾಡ್ತಾರೆ, ಇವನ ಪ್ಲಾನ್ ಅನ್ನ ರಿವೀಲ್ ಮಾಡ್ಬಿಡ್ತಾರೆ, ಪಿಸ್ಟಲ್ ಅಂಡ್ ನಿಮ್. ಮೀನ್ ವೈಲ್ ಆನ್ ಪೇಜ್, ಮಿಸ್ಟ್ರೆಸ್ ಪೇಜಸ್ ಡಾಟರ್. ಸೊ ದಿಸ್ ಈಸ್ ದಿ ಸಬ್ ಪ್ಲಾಟ್. ಓಕೆ, ಸೊ ಶೇಕ್ಸ್ಪಿಯರ್ ಎಲ್ಲ ಕಥೆಗಳಲ್ಲೂ ಕೂಡ ಎರಡೆರಡು ಮೂರ್ ಪ್ಲಾಟ್ಸ್ ಬರ್ತಾ ಹೋಗುತ್ತೆ. ಯು ಹ್ಯಾವ್ ಟು ನೋಟಿಸ್ ದಟ್. ಯು ಹ್ಯಾವ್ ಟು ಮೇಕ್ ಎ ನೋಟ್ ಆನ್ ದೋಸ್ ಪ್ಲಾಟ್ಸ್ ಆಲ್ಸೋ. ಪ್ಲೇ ವಿದಿನ್ ಅ ಪ್ಲೇ, how many plots are there, which are the characters. Okay, make a plan, make a map. Anne Page, mistress Page's daughter, is pursued by 3 suitors. Anne Page ಅನ್ನ 3 ಜನ ಸೂಟರ್ಸ್ ಏನ್ ಮಾಡ್ತಿರ್ತಾರೆ, they try to love her and they try to marry her. ಸೊ ಯಾರ್ಯಾರು ಅಂತ ಹೇಳಿದ್ರೆ, the timid slender, okay, ಶೈ ಕ್ಯಾರೆಕ್ಟರ್ ಇರುವಂತಹ ಸ್ಲೆಂಡರ್, the French doctor Kais, okay, the French doctor Kais, and the noble Fenton. So these are the 3 characters who were trying to seduce, means pursue Anne Page. Ford, suspicious of his wife's fidelity. Ford, Mr. Ford, Mistress Ford na ganda. So now he started to suspicious of his wife's fidelity. ಅಂದ್ರೆ ಲೈಕ್ ಅವಳ ಪಾವಿತ್ರ್ಯತೆಯನ್ನೇ ಅನುಮಾನ ಪಡೋಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಫಾರ್ ದಟ್ he disguises himself and hires false stuff to woo her. ಸೊ ಇಲ್ಲೇನ್ ಮಾಡ್ತಾನೆ, ಮಿಸ್ಟರ್ ಫೋರ್ಡ್ ಫಾಲ್ಸ್ ಸ್ಟಫ್ ಅನ್ನೇ ಐರ್ ಮಾಡಿ ಏನ್ ಮಾಡ್ತಾನೆ, ಅವಳನ್ನ ಸೆಡ್ಯೂಸ್ ಮಾಡೋಕೆ ಕಳಿಸ್ತಾನೆ. ಟು ಚೆಕ್ ಹರ್ ಫಿಡಿಲಿಟಿ, ಸೆಟ್ಟಿಂಗ್ ಎ ಟ್ರ್ಯಾಪ್. ವೆನ್ ಫೋರ್ಡ್ ಅಟೆಂಪ್ಟ್ಸ್ ಟು ಕ್ಯಾಚ್ ದೆಮ್ ಟುಗೆದರ್, ಫಾಲ್ಸ್ ಸ್ಟಫ್ ಈಸ್ ಫೋರ್ಸ್ಡ್, ದ ವುಮೆನ್ ಪ್ರಾಂಕ್ಡ್ ಹಿಮ್ ಇನ್ಸ್ಟೆಡ್. ಓಕೆ, ಸೊ ಇವನೇನ್ ಮಾಡ್ತಾನೆ, ಮಿಸ್ಟ್ರೆಸ್ ಪೇಜ್ ಮತ್ತೆ ಮಿಸ್ಟ್ರೆಸ್ ಫೋರ್ಡ್ ಇಬ್ರನ್ನು ಕೂಡ ಲವ್ ಅಲ್ಲಿ ಬೀಳ್ಸಿ ಅವರಿಂದ ಹಣವನ್ನ ಗಳಿಸ್ಬೇಕು ಅನ್ನೋ ಪ್ಲಾನ್ ಮಾಡಿರ್ತಾನೆ. ಆದ್ರೆ in return, Mistress Page and Mistress Ford, they played prank on Falstaff. So ಇವನನ್ನೇ ಅವ್ರೇನ್ ಮಾಡ್ತಾರೆ, ಪ್ರ್ಯಾಂಕ್ ಮಾಡ್ತಾರೆ. ಓಕೆ, ಸೊ they forced him to disguised as a woman. The women pranked him instead. Okay, Falstaff is forced to hide in the laundry basket, only to be dumped into a muddy ditch. Okay, ಸೊ ಬಟ್ಟೆ ಎಲ್ಲ ತುಂಬಿರುವಂತ, ಒಗೆಯೋ ಬಟ್ಟೆಯನ್ನ ತುಂಬಿರುವಂತ ಬಾಸ್ಕೆಟ್ ಅಲ್ಲಿ ಉಳ್ಕೊಳ್ಳೋ ರೀತಿ ಮಾಡಿ ಅದನ್ನ ತಗೊಂಡೋಗಿ ಮಡಿ ಡಿಚ್ಗೆ ಸುರಿಯೋ ರೀತಿ ಕೂಡ ಮಾಡ್ತಾರೆ. ಆನ್ ಎ ಸೆಕೆಂಡ್ ಅಕೇಶನ್, ಡಿಸ್ಗೈಸ್ಡ್ ಆಸ್ ದಿ ಓಲ್ಡ್ ವುಮನ್ ಆಫ್ ಬ್ರೈನ್ಫೋರ್ಡ್, Falstaff is beaten by Ford and driven from the house. ಸೊ ಫೋರ್ಡ್ ಏನ್ ಮಾಡ್ತಾನೆ, ಮಿಸ್ಟರ್ ಫೋರ್ಡ್, ಸೊ ಡಿಸ್ಗೈಸ್ ಆಗಿದ್ದಂತಹ ಫಾಲ್ಸ್ ಸ್ಟಫ್ ಅನ್ನ ಚೆನ್ನಾಗಿ ಹೊಡೆದು ಮನೆಯಿಂದ ಹೊರಗಡೆ ಆಗ್ತಾನೆ. ಇನ್ ಎ ಫೈನಲ್ ರೂಸ್ ಮೀನ್ಸ್ ಫೈಟಿಂಗ್. ಇನ್ ಎ ಫೈನಲ್ ರೂಸ್, ಫಾಲ್ಸ್ಟಫ್ ಈಸ್ ಲ್ಯೂಡ್ ಇನ್ ಟು ಡ್ರೆಸ್ಸಿಂಗ್ ಆಸ್ ಹರ್ನಿ ದಿ ಹಂಟರ್. ಸೊ ಇಲ್ಲಿ ನಿಮ್ಗೆ ಫಾಲ್ಸ್ಟಫ್ ಯಾವ್ಯಾವ ರೀತಿಯಾಗಿ ಡಿಸ್ಗೈಸ್ ಆಗ್ತಾನೆ, ಯಾವ ವೇಷವನ್ನ ಧರಿಸ್ತಾನೆ ಅನ್ನೋದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಓಕೆ, ಅಂಡ್ ನೋಟ್ ಡೌನ್ ಆಲ್ ದಿ ಕ್ಯಾರೆಕ್ಟರ್ಸ್ ಟು. ಸೊ ಫೈನಲ್ ಆಗಿ ಅವನು he disguised as Hernie the hunter. Children disguised as elves
and fairies under Anne's direction torment him. ಸೊ ಇಲ್ಲಿ ಆನ್ ಪೇಜ್ ಏನ್ ಮಾಡ್ತಾಳೆ, ಒಂದಷ್ಟು ಮಕ್ಳನ್ನ ಕಟ್ಕೊಂಡು ಅವಳು ಕೂಡ ಒಂದು ಡ್ರಾಮಾ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಅಂಡ್ ದೇ ದೋಸ್ ಚಿಲ್ಡ್ರನ್ ಟಾರ್ಮೆಂಟೆಡ್ ಹರ್ನಿ ದಿ ಹಂಟರ್, pinching and burning him while the adults mock him humiliation. Meanwhile, Kais and Slender attempt to abduct Anne. So abduct ಮಾಡೋಕೆ ಟ್ರೈ ಮಾಡ್ತಾರೆ, ಅವಳನ್ನ ಕಿಡ್ನಾಪ್ ಮಾಡೋಕೆ ಟ್ರೈ ಮಾಡ್ತಾರೆ ಆನ್ ಅನ್ನ. ಬಟ್ ಶಿ ಎಲೋಪ್ಸ್ ವಿತ್ ಫೆಂಟನ್. ಸೊ ಥರ್ಡ್ ಕ್ಯಾರೆಕ್ಟರ್ ಫೆಂಟನ್ ಇತ್ತಲ್ಲ, ಅವನ್ ಜೊತೆ ಓಡೋಗ್ತಾಳೆ. ಇನ್ ದಿ ಎಂಡ್ ಅ ಹಂಬಲ್ ಫಾಲ್ಸ್ಟಾಪ್. ಸಿ humbled ಅಂತ ಕೊಟ್ಟಿದ್ದಾರೆ sarcastically. A humbled Falstaff is invited to join the celebratory festivities. The play concludes with a festive atmosphere celebrating love, laughter and the triumph of wit over foolishness. So finally ಏನಾಗುತ್ತೆ, Anne married Fenton. ಸೊ ಇಲ್ಲಿ ಇನ್ನೊಂದು ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ, ಫಾಲ್ಸ್ಟಾಫ್ ದಿ ಆಂಟಿ ಹೀರೋ ಆಫ್ ಹೆನ್ರಿ ದಿ ಫೋರ್ತ್. ಓಕೆ, ಫಾಲ್ಸ್ಟಾಫ್ ಅನ್ನೋ ಕ್ಯಾರೆಕ್ಟರ್ ಹೆನ್ರಿ ದಿ ಫೋರ್ತ್ ಅಲ್ಲಿ ಕೂಡ ಬರುತ್ತೆ. ದೇರ್ ಹಿ ವಾಸ್ ಎ ವಿಲನ್. ಈಸ್ ಪಾಪ್ಯುಲರ್ಲಿ ಥಾಟ್ ಟು ಹ್ಯಾವ್ ಬೀನ್ ರಿವೈವ್ಡ್ ಫಾರ್ ದಿಸ್ ಪ್ಲೇ ಆಸ್ ಕ್ವೀನ್ ಎಲಿಜಬೆತ್ಸ್ ರಿಕ್ವೆಸ್ಟ್. ಸೊ ಶೇಕ್ಸ್ಪಿಯರ್ ಅನ್ನ ಕ್ವೀನ್ ಎಲಿಜಬೆತ್ ಖುದ್ದಾಗಿ ಏನ್ ಮಾಡಿರ್ತಾರೆ, ಸೊ ಹೆನ್ರಿ ದ ಫೋರ್ತ್ ಕಥೆನಲ್ಲಿ ಓದಿದಂತ ಫಾಲ್ಸ್ಟಾಫ್ ಕ್ಯಾರೆಕ್ಟರ್ ಅನ್ನ ಇಲ್ಲಿ ಕೂಡ, ಓಕೆ, ದ ಮೆರ್ರಿ ವೈಫ್ಸ್ ಆಫ್ ವಿಂಡಸಾರ್ ಅನ್ನೋ ಒಂದು ಕಥೆನಲ್ಲೂ ಕೂಡ ಫಾಲ್ಸ್ಟಾಫ್ ಕ್ಯಾರೆಕ್ಟರ್ ಅನ್ನ ಇಂಪ್ಲೈ ಮಾಡ್ಕೊಂಡು ಬರೆಯೋಕೆ ಹೇಳಿರ್ತಾರೆ ಅನ್ನೋ ಒಂದು ಇನ್ಫಾರ್ಮೇಶನ್ ಕೂಡ ಇದೆ. ಸೊ ನೆಕ್ಸ್ಟ್ ಪ್ಲೇ ಬಂದು ಮಚ್ ಆಡೋ ಅಬೌಟ್ ನಥಿಂಗ್. ಸೊ ಡಾನ್ ಪೆಡ್ರೋ ಪ್ರಿನ್ಸ್ ಆಫ್ ಆರೆಗಾನ್. ಓಕೆ, ಡಾನ್ ಪೆಡ್ರೋ ಈಸ್ ಪ್ರಿನ್ಸ್ ಆಫ್ ಆರೆಗಾನ್ visits Leonato, the governor of Messina. ಸೊ ಇಲ್ಲಿ ಡಾನ್ ಪೆಡ್ರೋ ಆರಗಾನ್ ಇಂದ ಏನ್ ಮಾಡ್ತಾನೆ, ಮೆಸ್ಸಿನಾಗೆ ಲಿಯೋನಾಟೋನ ಮೀಟ್ ಮಾಡೋಕೆ ಬಂದಿರ್ತಾನೆ. ಅಲಾಂಗ್ ವಿತ್ ಹಿಸ್ ಇಲ್ಲಿಜಿಟಿಮೇಟ್ ಬ್ರದರ್ ಡಾನ್ ಜಾನ್, ಓಕೆ, ಸ್ಟೆಪ್ ಬ್ರದರ್ ಡಾನ್ ಜಾನ್, ಹಿಸ್ ಫ್ರೆಂಡ್ ಕ್ಲಾಡಿಯೋ ಅಂಡ್ ದ ವಿಟಿ ಕೋರ್ಟಿಯರ್ ಬೆನೆಡಿಕ್. 3 ಜನದ ಜೊತೆ ಡಾನ್ ಪೆಡ್ರೋ ಮೆಸ್ಸಿನಾಗೆ ಲಿಯೋನಾಟೋನ ಮೀಟ್ ಮಾಡೋಕೆ ಬಂದಿರ್ತಾನೆ. ಕ್ಲಾಡಿಯೋ ಫಾಲ್ಸ್ ಡೀಪ್ಲಿ ಇನ್ ಲವ್ ವಿತ್ ಲಿಯೋನಾಟೋಸ್ ಡಾಟರ್ ಹೆರೋ. ಸೊ ಇದೇ ಸಂದರ್ಭಕ್ಕೆ ಏನಾಗುತ್ತೆ, ಡಾನ್ ಪೆಡ್ರೋನ ಫ್ರೆಂಡ್ ಇರ್ತಾನಲ್ವಾ ಕ್ಲಾಡಿಯೋ, ಸೊ ಅವನು ಲಿಯೋನಾಟೋನ ಡಾಟರ್ ಹೆರೋನ ಲವ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಬೆನೆಡಿಕ್ ಇನ್ಫಾರ್ಮ್ಸ್, ಬೆನೆಡಿಕ್ ಯಾರು ಇಲ್ಲಿ, ವಿಟಿ ಕೋರ್ಟಿಯರ್. Benedict informs Don Pedro, who offers to woo Hero on Claudio's behalf during a masquerade that evening. ಸೊ ಬೆನೆಡಿಕ್ ಏನ್ ಮಾಡ್ತಾನೆ, ಲೈಕ್ ಕ್ಲಾಡಿಯೋ ಈ ರೀತಿಯಾಗಿ ಹೆರೋಳನ್ನ ಪ್ರೀತಿಸ್ತಿದ್ದಾನೆ ಅಂತ ಡಾನ್ ಪೆಡ್ರೋಗೆ ಹೇಳಿದ ತಕ್ಷಣ ಡಾನ್ ಪೆಡ್ರೋ ಏನ್ ಮಾಡ್ತಾನೆ, ಬೆನೆಡಿಕ್ ಅನ್ನ ನೀನು ಡಿಸ್ಗೈಸ್ ಆಗಿ ಏನ್ ಮಾಡು, ಕ್ಲಾಡಿಯೋ ಪರವಾಗಿ ನೀನು ಹೆರೋಳನ್ನ ಏನೋ ಸೆಡ್ಯೂಸ್ ಮಾಡು ಅಥವಾ ಲವ್ ಮಾಡು, ಕ್ಲಾಡಿಯೋನನ್ನ ಲವ್ ಮಾಡೋ ರೀತಿ ಅವಳು ಆಗ್ಬೇಕು ಅಂತ ಅವನು ಹೇಳ್ತಾನೆ. ಆ ಸರ್ವೆಂಟ್ ಓವರ್ ಹಿಯರ್ಸ್ ದಟ್, ಇವರಿಬ್ರು ಮಾತಾಡ್ಕೊಳ್ತಾ ಇದ್ದದನ್ನ ಒಬ್ಬ ಸರ್ವೆಂಟ್ ಕೇಳಿಸ್ಕೊಂಡು ಏನ್ ಮಾಡ್ತಾನೆ, ಮಿಸ್ಟೇಕನ್ಲಿ ಬಿಲೀವ್ಸ್ ಡಾನ್ ಪೆಡ್ರೋ ವಾಂಟ್ಸ್ ಹೆರೋ ಹಿಮ್ಸೆಲ್ಫ್. ಸೊ ಅವನೇನ್ ಮಾಡ್ಕೊಳ್ತಾನೆ, ಸರಿಯಾಗಿ ಕೇಳಿಸ್ಕೊಳ್ದೇನೆ ಡಾನ್ ಪೆಡ್ರೋನೇ ಹೆರೋಳನ್ನ ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದ್ದಾನೆ ಅನ್ನೋನ ತಪ್ಪಾಗಿ ಕೇಳಿಸ್ಕೊಳ್ತಾನೆ. And seizing this opportunity to sow discord, Don John convinces Claudio that Don Pedro is in love with Hero. ಸೊ ಆ ಸರ್ವೆಂಟ್ ಹೋಗಿ ಏನ್ ಮಾಡ್ತಾನೆ, ಅವನ ಸ್ಟೆಪ್ ಬ್ರದರ್ ಇದ್ದ ಅಲ್ವಾ ಡಾನ್ ಜಾನ್, ಅವನ ಹತ್ರ ಹೋಗಿ ಹೇಳ್ತಾನೆ. ಸೊ ಇದನ್ನ ಮಿಸ್ಯೂಸ್ ಮಾಡ್ಕೊಂಡು, ಎನ್ಕ್ಯಾಶ್ ಮಾಡ್ಕೊಂಡು ಡಾನ್ ಜಾನ್ ಏನ್ ಮಾಡ್ತಾನೆ, ಸೊ ಇಬ್ರು ಫ್ರೆಂಡ್ಸ್ ಗಳ ಮಧ್ಯಾನೆ ತಂದಿರ್ತಾನೆ. ಡಾನ್ ಜಾನ್ ಕನ್ವಿನ್ಸಸ್ ಕ್ಲಾಡಿಯೋ ದಟ್ ಡಾನ್ ಪೆಡ್ರೋ ಇಸ್ ಇನ್ ಲವ್ ವಿತ್ ಹೆರೋ. ನಿನ್ ಫ್ರೆಂಡ್ ನಿನ್ನ ಲವರ್ ಅನ್ನೇ ಇಷ್ಟಪಡ್ತಾ ಇದ್ದಾನೆ ಅಂತ ಮಿಸ್ಟೇಕ್ ಏನೋ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾನೆ. ಬಟ್ ದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಈಸ್ ರಿಸಾಲ್ವ್ಡ್. ಸೊ ಫೈನಲ್ ಆಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸರಿ ಆಗತ್ತೆ ಅಂಡ್ ಕ್ಲಾಡಿಯೋ ಅಂಡ್ ಹೆರೋಸ್ ಎಂಗೇಜ್ಮೆಂಟ್ ಈಸ್ ಅರೇಂಜ್ಡ್. ಸೊ ಎಲ್ಲಾ ಕನ್ಫ್ಯೂಷನ್ಸ್ ಕ್ಲಿಯರ್ ಆಗಿ ಅವರಿಬ್ರು ಮದುವೆ ಕೂಡ ಫಿಕ್ಸ್ ಆಗತ್ತೆ.
ನೆಕ್ಸ್ಟ್ ಏನಾಗತ್ತೆ ಅಂತ ಹೇಳಿದ್ರೆ, ಮೀನ್ ವೈಲ್ ಡಾನ್ ಪೆಡ್ರೋ, ಕ್ಲಾಡಿಯೋ ಅಂಡ್ ಲಿಯೋನಾಟೋ ಟ್ರಿಕ್ ಬೆನೆಡಿಕ್ ಯಾರು ಇಲ್ಲಿ? ವಿಟಿ ಕೋರ್ಟಿಯರ್ ಫ್ರಮ್ ಡಾನ್ ಪೆಡ್ರೋ. ಓಕೆ, ಆರಗಾನ್ ನ ಒಬ್ಬ ಕೋರ್ಟಿಯರ್ ಬೆನೆಡಿಕ್ ಬಂದು. ಸೊ ಅವನನ್ನ ಟ್ರಿಕ್ ಮಾಡಿ ಏನ್ ಮಾಡ್ತಾರೆ, ಬೆನೆಡಿಕ್ ಟ್ರಿಕ್ ಹಿಮ್ ಇಂಟು ಬಿಲೀವಿಂಗ್ ದಟ್ ಲಿಯೋನಾಟೋಸ್ ಶಾರ್ಪ್ ಟಂಗ್ಡ್ ನೀಸ್ ಇರುವಂತಹ ಬಿಯಾಟ್ರೈಸ್ ಅನ್ನ ಲವ್ ಮಾಡೋ ರೀತಿ ಮಾಡ್ತಾರೆ. ಸೀಕ್ರೆಟ್ಲಿ ಲವ್ಸ್ ಹಿಮ್. ಬಿಯಾಟ್ರೈಸ್ ಬೆನೆಡಿಕ್ ನಿನ್ನನ್ನ ಇಷ್ಟಪಡ್ತಿದ್ದಾಳೆ ಅಂತ ಅವನಿಗೆ ಒಂದ್ ಕಟ್ಟುಕತೆನ ಹೇಳ್ತಾರೆ. ಹೆರೋ ಆನ್ ದಿ ಅದರ್ ಹ್ಯಾಂಡ್, ಹೆರೋ ಆರ್ಕೆಸ್ಟ್ರೇಟ್ಸ್ ಅ ಸಿಮಿಲರ್ ಪ್ಲಾಯ್. ಸೊ ಇನ್ನೊಂದ್ ಕಡೆ ಹೆರೋ ಏನ್ ಮಾಡ್ತಾಳೆ, ಲಿಯೋನಾಟೋಸ್ ಡಾಟರ್, allowing Beatrice to overhear a conversation about Benedict's supposed feeling for her. ಓಕೆ, ಸೊ ಅಲ್ಲೇನ್ ಮಾಡ್ತಾರೆ, ಬೆನೆಡಿಕ್ ತಾನು ಬಿಯಾಟ್ರೈಸ್ ನ ಲವ್ ಮಾಡ್ತಿದ್ದಾಳೆ ಅನ್ನೋ ಮಾತುಗಳನ್ನ ಕದ್ದು ಕೇಳಿಸ್ಕೊಳ್ಳೋ ರೀತಿ ಬಿಯಾಟ್ರೈಸ್ಗೆ ಒಂದು ಸಿಚುವೇಶನ್ ನ ಕ್ರಿಯೇಟ್ ಮಾಡ್ತಾಳೆ. ವೈಲ್ ದೀಸ್ ಸ್ಕೀಮ್ಸ್ ಅನ್ಫೋಲ್ಡ್, ಡಾನ್ ಜಾನ್ ಕನ್ಸ್ಪೈರ್ಸ್ ವಿತ್ ಹೆರೋಸ್ ಮೇಡ್ ಮಾರ್ಗರೇಟ್. ಸೊ ಇದೆಲ್ಲವನ್ನ ತಿಳ್ಕೊಂಡಂತಹ ಡಾನ್ ಜಾನ್ ಏನ್ ಮಾಡ್ತಾನೆ, ಹೆರೋ ವಿರುದ್ಧನೇ ಒಂದು ಪ್ಲಾನ್ ಅನ್ನ ಕ್ರಿಯೇಟ್ ಮಾಡಿ, ಮಾರ್ಗರೇಟ್ ಯಾರಪ್ಪ ಅಂತ ಹೇಳಿದ್ರೆ ಹೆರೋಳ ಮೇಡ್, ಆಯ್ತಾ, ಹೆರೋಸ್ ಮೇಡ್ ಮಾರ್ಗರೆಟ್ ಟು ಸ್ಟೇಜ್ ಅನ್ ಎನ್ಕೌಂಟರ್ ವಿತ್ ಹಿಸ್ ಅಕಂಪ್ಲೈಸ್ ಬೋರಾಚಿಯೋ ಅಟ್ ಹೆರೋಸ್ ಬೆಡ್ರೂಮ್ ವಿಂಡೋ. ಸೊ ಮಾರ್ಗರೆಟ್ ನ ಕಂಪ್ಯಾನಿಯನ್ ಆಗಿದಂತ ಬೊರಾಚಿಯೋ ಹೆರೋಳ ಬೆಡ್ರೂಮ್ ವಿಂಡೋ ಹತ್ರ ನಿಂತ್ಕೊಳ್ಳೋ ರೀತಿ ಮಾಡ್ತಾನೆ. ಕ್ಲಾಡಿಯೋ ಡಿಸೀವ್ಡ್ ಇಂಟು ಬಿಲೀವಿಂಗ್ ಹೆರೋ ಈಸ್ ಅನ್ಫೇತ್ಫುಲ್ ಪಬ್ಲಿಕ್ಲಿ ಅಕ್ಯೂಸಸ್ ಹರ್ ಅಟ್ ದೇರ್ ವೆಡ್ಡಿಂಗ್. ಸೊ ಇದನ್ನ ನಂಬ್ಕೊಂಡಂತಹ ಕ್ಲಾಡಿಯೋ ಏನ್ ಮಾಡ್ತಾನೆ, ಅವರ ಮದುವೆ ದಿನಾನೇ ಎಲ್ರೂ ಮುಂದೆನೂ ಕೂಡ ಹೆರೋಳನ್ನ ಅವಮಾನ ಮಾಡ್ತಾನೆ. ಕಾಸಿಂಗ್ ಹರ್ ಟು ಫೇಂಟ್, ತಲೆ ಸುತ್ತು ಬಿದ್ದು ಹೋಗ್ತಾಳೆ. ಬಿಲೀವ್ಡ್ ಟು ಬಿ ಡೆಡ್, ಹೆರೋ ಈಸ್ ಹಿಡನ್ ಅವೇ ವೈಲ್ ಕ್ಲಾಡಿಯೋ ಸ್ಟ್ರಿಕನ್ ವಿತ್ ಗಿಲ್ಟ್ ಅಗ್ರೀಸ್ ಟು ಮ್ಯಾರಿ ಹರ್ ಕಸಿನ್ ಆಸ್ ಪೆನಾನ್ಸ್. ಸೊ ಅವಳು ನಿಜವಾಗ್ಲೂ ಸತ್ತು ಹೋಗಿದ್ದಾಳೆ ಅಂತ ತಿಳ್ಕೊಂಡು ಅವಳ ಕಸಿನ್ ಅನ್ನ ಮದುವೆ ಆಗೋಕೆ ಒಪ್ಕೊಬಿಡ್ತಾನೆ. ಬೋರಾಚಿಯೋಸ್ ಕನ್ಫೆಷನ್ ಈಸ್ ಎಕ್ಸ್ಟ್ರಾಕ್ಟೆಡ್ ಬೈ ದಿ ಬಂಬ್ಲಿಂಗ್ ಬಟ್ ಬೈ ವೆಲ್ ಮೀನಿಂಗ್ ಕಾನ್ಸ್ಟೇಬಲ್ ಡಾಗ್ಬೆರಿ. ಸೊ ಇಲ್ಲಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಯಾರಪ್ಪ ಅಂತ ಹೇಳಿದ್ರೆ ಡಾಗ್ಬೆರಿ. ಓಕೆ, ಡಾಗ್ಬೆರಿ ಬೋರಾಚಿಯೋನ ಹಿಡಿದು ಏನ್ ಮಾಡ್ತಾನೆ, ಸೊ ಡಾನ್ ಜಾನ್ ಹೆರೋಳ ವಿರುದ್ಧ ಮಾಡಿದಂತ ಕಾನ್ಸ್ಪಿರೇಷನ್ ಎಲ್ಲವನ್ನು ಕೂಡ ಒಪ್ಕೊಳ್ಳೋ ರೀತಿ ಮಾಡ್ತಾನೆ. ಸೊ ಇದೇ ಸಮಯಕ್ಕೆ ಡಾನ್ ಜಾನ್, ಸೊ ಎಲ್ರಿಗೂ ವಿಷಯ ಗೊತ್ತಾಯ್ತು ಅಂತ ಅಲ್ಲಿಂದ ಓಡೋಗ್ತಾನೆ. ಡಾನ್ ಜಾನ್ ಫ್ಲೀಸ್. ಅಟ್ ದಿ ವೆಡ್ಡಿಂಗ್, ಹೆರೋ ವೇಲ್ಡ್ ಆಸ್ ದಿ ಕಸಿನ್ ಈಸ್ ರಿವೀಲ್ಡ್ ಟು ಬಿ ಅಲೈವ್. ಸೊ ಕ್ಲಾಡಿಯೋ ಅವಳ ಕಸಿನ್ ಅನ್ನ ಮದ್ವೆ ಆಗೋಕೆ ಒಪ್ಕೊಂಡಿದ್ದ ಅಲ್ವಾ, ಸೊ ಅವಳ ಕಸಿನ್ ರೀತಿ ಇವಳೇನ್ ಮಾಡ್ತಾಳೆ, ಒಂದು ವೇಲ್ ಅನ್ನ ಹಾಕೊಂಡ್ ಬಂದಿರ್ತಾಳೆ. ಸೊ ಮದ್ವೆ ಮಂಟಪದಲ್ಲಿ ಆ ವೇಲ್ ಅನ್ನ ತೆಗೆದು ತಾನ್ ಬದುಕಿದೀನಿ ಅಂತ ತೋರಿಸ್ತಾಳೆ. ಅಂಡ್ ಕ್ಲಾಡಿಯೋ ರಿಜಾಯ್ಸಸ್. ಸೊ ಇದನ್ನ ನೋಡಿ ಕ್ಲಾಡಿಯೋಗೆ ಫುಲ್ ಸಂತೋಷ ಆಗುತ್ತೆ. ಮೀನ್ ವೈಲ್ ಬೆನೆಡಿಕ್ ಅಂಡ್ ಬಿಯಾಟ್ರೈಸ್ ಆಫ್ಟರ್ ಒನ್ ಫೈನಲ್ ರೌಂಡ್ ಆಫ್ ವಿಟಿ ಬ್ಯಾಂಟರ್ ಮೀನ್ಸ್ ಕನ್ಫ್ಯೂಷನ್, ಫನ್, ಕನ್ಫೆಸ್ ದೇರ್ ಲವ್ ಅಂಡ್ ಅಗ್ರಿ ಟು ಮ್ಯಾರಿ. ಸೊ ಅವರಿಬ್ರು ಮದ್ವೆ ಕೂಡ ಆಗತ್ತೆ. ಕನ್ಕ್ಲೂಡಿಂಗ್ ದ ಟೇಲ್ ವಿತ್ ಎ ಡಬಲ್ ಸೆಲೆಬ್ರೇಷನ್. ಸೊ ಬಿಯಾಟ್ರೈಸ್ ಅಂಡ್ ಬೆನೆಡಿಕ್, ಕ್ಲಾಡಿಯೋ ಅಂಡ್ ಹೆರೋ. ಓಕೆ, ಸೊ ಆಲ್ಮೋಸ್ಟ್ ಶೇಕ್ಸ್ಪಿಯರ್ ಎಲ್ಲಾ ಕಾಮಿಡಿಗಳು ಕೂಡ ಮದುವೆಯಿಂದ ಎಂಡ್ ಆಗುತ್ತೆ. ಎನಿವೇಸ್, ಥ್ಯಾಂಕ್ ಯು ಗೈಸ್. ಐ ವಿಲ್ ಸ್ಟಾಪ್ ಹಿಯರ್. ಐ ವಿಲ್ ಗಿವ್ ಯು ಸಮ್ ಮೋರ್ ನೋಟ್ಸ್ ಆನ್ ವಿಲಿಯಂ ಶೇಕ್ಸ್ಪಿಯರ್ ಇನ್ ನೆಕ್ಸ್ಟ್ ಕ್ಲಾಸಸ್. ಸೊ ಇದೊಂದು ಲೈಕ್ ಟ್ರೆಡಿಷನಲ್ ವೇ ಆಫ್ ಟೀಚಿಂಗ್ ಆನ್ ಶೇಕ್ಸ್ಪಿಯರ್ ಅಂತ ಇಟ್ಕೊಳ್ಳಿ. ಬಿಕಾಸ್ ಶೇಕ್ಸ್ಪಿಯರ್ ಇನ್ಫಾರ್ಮೇಶನ್ ತುಂಬಾ ವ್ಯಾಸ್ಟ್ ಆಗಿ ಇರೋದ್ರಿಂದ ಐ ಆಮ್ ನಾಟ್ ಏಬಲ್ ಟು ಕವರ್ ಎವ್ರಿಥಿಂಗ್. ಸೊ ಬೇರೆ ಬೇರೆ ಅಡಿಷನಲ್ ವಿಡಿಯೋಸ್ ಅಲ್ಲಿ ಶೇಕ್ಸ್ಪಿಯರ್ ಮೇಲೆ ಇರುವಂತಹ ಎಕ್ಸ್ಟ್ರಾ ಪಾಯಿಂಟ್ಸ್ ಗಳನ್ನ ಆಡ್ ಮಾಡ್ಕೊಳ್ತಾ ಹೋಗ್ತೀನಿ. ಓಕೆ, ಸೊ ನಿಮಗೆ ಸಿಕ್ಕಂತ ಪಾಯಿಂಟ್ಸ್ ಗಳನ್ನ ಕೂಡ ನೀವು ಆಡ್ ಮಾಡ್ಕೊಳ್ತಾ ಹೋಗಿ, ಸೊ ದಟ್ ಇಟ್ ವಿಲ್ ಬಿ ಫುಲ್ ಸರ್ಕಲ್ಡ್ ಇನ್ಫಾರ್ಮೇಶನ್. ಎಸ್, ಹಾಗಾದ್ರೆ ಯಾರೆಲ್ಲ ವಾಚ್ ಮಾಡ್ತಾ ಇದ್ದೀರಾ, ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫಾರ್ ಮೋರ್ ವಿಡಿಯೋಸ್ ಟ್ಯೂನ್ ಟು ದಿ ಚಾನಲ್ ಅಂಡ್ ಡೋಂಟ್ ಫರ್ಗೆಟ್ ಟು ಶೇರ್ ದ ವಿಡಿಯೋ ಅಂಡ್ ಲೈಕ್ ದ ವಿಡಿಯೋ. ಸೊ subscribe to the Telegram group also. There I will provide notifications and notes also. Yes, bye bye. See you in the next session.